ನಮಸ್ತೆ ಸ್ನೇಹಿತರೆ, ಮನುಷ್ಯ ದರ್ಶನ ಯೂಟ್ಯೂಬ್ ವಾಹಿನಿಗೆ ಎಲ್ಲರಿಗೂ ಸ್ವಾಗತ. ಈ ದಿನ ದಕ್ಷಿಣ ಭಾರತದಲ್ಲಿ ಕುಂಭಮೇಳ ನಡೀತಾ ಇದೆ. ಅದ್ರ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತೀನಿ. ಪೂರ್ತಿ ವಿಡಿಯೋ ನೋಡಿ. ನೋಡಿ ಸ್ನೇಹಿತರೆ, ಇದೇನು ಉತ್ತರ ಭಾರತದಲ್ಲಲ್ವಾ ನಡೀತಾ ಇರೋದು ಕುಂಭಮೇಳ? ಇದೇನಪ್ಪ ದಕ್ಷಿಣ ಭಾರತ ಅಂತಂತಿದ್ದೀರಾ? ಹೌದು ಸ್ನೇಹಿತರೆ, ನಮ್ಮ ದಕ್ಷಿಣ ಭಾರತದಲ್ಲೂ ಸಹ ಕುಂಭಮೇಳ ನಡೆಯುತ್ತೆ 3 ವರ್ಷಕ್ಕೊಮ್ಮೆ. ಆ ಸ್ಥಳ ಬಂದು ಮೈಸೂರು ಏನು ಜಿಲ್ಲೆ ಇದೆ, ಅಲ್ಲಿ ತಿರುವಲ ಕುಂಡಲ್ ನರಸೀಪುರ, ನರಸೀಪುರ ಅಂತ ಏನ್ ಕರಿತೀವಿ, ಅಲ್ಲಿ ಕುಂಭಮೇಳ ನಡೆಯುತ್ತೆ ಸ್ನೇಹಿತರೆ. ವರ್ಷಕ್ಕೆ ಏನು 3 ವರ್ಷಕ್ಕೊಮ್ಮೆ ಇಲ್ಲಿ ನಡೀತಾ ಬಂದಿದೆ. 1989ನೇ ಇಸ್ವಿಯಿಂದ ಇದನ್ನ ಮಾಡ್ಕೊಂತ ಬಂದಿದ್ದಾರೆ. ನೋಡಿ, ಅಲ್ಲಿ ಏನು ಆ ಜಲದ ಏನು ಆ ಸ್ಥಳದ ವಿಶೇಷ ಅಂತಂದ್ರೆ, ಏನು ತಲಕಾಡಿಂದ ಕಾವೇರಿ ಬರ್ತದೆ, ಮತ್ತೆ ಆ ಕಡೆ ಕೇರಳ ಇಂದ ಕಬಿನಿ ಜಲಾಶಯ ಬರ್ತದೆ, ಮತ್ತೆ ಗುಪ್ತಗಾಮಿನಿಯಾಗಿ ಸ್ಫಟಿಕ ಸರೋವರ ಹರಿತಾ ಇದೆ. ನೋಡಿ, ಈ ಜಾಗನ ಏನು ಇದು ಕಂಡಿಡಿದಿದ್ ಯಾವಾಗ ಈ ಪ್ರದೇಶ ಉತ್ಪತ್ತಿ ಆಯ್ತು ಇದೆಲ್ಲ ಅಂತಂದ್ರೆ ತುಂಬಾ ಪುರಾತನಕ್ಕೆ ಹೋಗ್ಬೇಕು ಸ್ನೇಹಿತರೆ. ನೋಡಿ, ಅಲ್ಲಿ ಅಗಸ್ತ್ಯ ಮಹರ್ಷಿಗಳು ಏನಿದ್ದಾರೆ, ಅವರು ಏನು ನಮ್ಮ ಸನಾತನ ಧರ್ಮದ ಸಂಸ್ಕೃತಿಯನ್ನು ಎಲ್ಲ ಕಡೆ ಆಳ್ತಾ ಬರುವಂತ ಸಂದರ್ಭದಲ್ಲಿ ಮೈಸೂರು ಪ್ರಾಂತ್ಯಕ್ಕೆ ಬಂದಾಗ ಈ ಜಾಗ ಅವರಿಗೆ ತುಂಬಾ ಇಷ್ಟ ಆಗಿ ಇಲ್ಲೂ ಸಹ ಒಂದು ಶಿವನ ವಿಗ್ರಹ ನೆಡಬೇಕು ಅಂತ ಅವ್ರ ಮನಸ್ಸು ಒಪ್ಪುತ್ತೆ. ಆ ಒಪ್ಪುತ್ತಂತ ಸ್ಥಳದಲ್ಲಿ ಇಲ್ಲೊಂದು ಲಿಂಗ ಪ್ರತಿಷ್ಠಾಪನೆ ಮಾಡ್ಬೇಕು, ಆ ಜಾಗ ಎಲ್ಲ ಇಷ್ಟ ಆಗಿ ಇಲ್ಲಿ ತಪಸ್ ಮಾಡೋಣ ಅಂತ ಹೇಳಿ ಅನ್ಸಿದಾಗ ಹನುಮಂತನನ್ನ ನೆನೆಸ್ತಾರೆ. ಅಂದ್ರೆ ಇದು ಹೇಳ್ತಾ ಇರೋದು ಏನು ಪುರಾಣದ ಕಥೆಯಾಗಿ ಇರ್ತದೆ. ನೋಡಿ, ಹನುಮಂತನ ನೆನೆಸಿದಾಗ ಹನುಮಂತ ಪ್ರತ್ಯಕ್ಷ ಆಗಿ, ನೋಡಪ್ಪ ಇಲ್ಲಿ ಶಿವಲಿಂಗ ಇಡಬೇಕು, ನಾವು ಕಾಶಿಯಿಂದ ಶಿವನ ಲಿಂಗ ತಗೊಂಬ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಏನು ಹನುಮಂತ ಕಾಶಿಗೆ ಲಿಂಗ ತರಕ್ ಹೋದಾಗ ಅವರು ಏನು ಮುಹೂರ್ತ ಸಮಯ ಇಟ್ಟಿರ್ತಾರೆ, ಅದು ಬರೋ ತಡವಾಗುತ್ತೆ. ತಡವಾದಾಗ ಅಲ್ಲೇ ನದಿಲಿದ್ದಂತ ಮಣ್ಣ ಎತ್ತಿ ಮರಳಲ್ಲಿ ಈ ಅಗಸ್ತ್ಯ ಮಹರ್ಷಿಗಳು ಲಿಂಗ ಪ್ರತಿಷ್ಠಾಪನೆ ಮಾಡ್ಬಿಡ್ತಾರೆ. ಇವರು ಹನುಮಂತರಲ್ಲಿ ಹೋಗಿ ಏನೋ ಗಂಗೆಯಲ್ಲಿ ಮುಳುಗೆದ್ದಿ ಲಿಂಗ ಎಲ್ಲ ತರೋ ಅಷ್ಟರಲ್ಲಿ ಲೇಟ್ ಆಗಿರುತ್ತದೆ. ಕೋಪಗೊಂಡು ಅವರು ಅಲ್ಲಿ ಏನು ಹನುಮಂತ ಅವರು ಇದರಿಂದ ಹೊಡೆದಿ ಈ ಲಿಂಗನ ಪ್ರತಿಷ್ಠಾಪನೆ ಮಾಡ್ತಾರೆ. ಅದೇನೋ ಮೂರ್ಛೆ ಬಿದ್ದೋಗ್ತಾರೆ ಅಂತ ಪ್ರತೀತಿ. ಆಮೇಲಿಂದ ಏನು ಅಗಸ್ತ್ಯ ಮಹರ್ಷಿಗಳು ಅವ್ರು ಎಚ್ಚರಿಕೆ ಮಾಡಿಸಿ, ಈಗೇನಿದೆ ದೇವಸ್ಥಾನ ನಾವು ಕಾಣ್ತೀವಿ, ಅಗಸ್ತ್ಯ ಲಿಂಗೇಶ್ವರ ದೇವಸ್ಥಾನ ಏನ್ ಕಟ್ಟಿದ್ದಾರೆ ಅದೊಂದು, ಮತ್ತೆ ಅದೇ ಊರಿನ ಒಳಗಡೆನೆ ಹನುಮಲಿಂಗ ಅಂತ ಒಂದಿದೆ, ಮತ್ತೆ ಗರ್ಗೇಶ್ವರ ಲಿಂಗ ಅಂತ ಒಂದಿದೆ, ಮತ್ತೆ ಗರ್ಗೇಶ್ವರಿ ಲಿಂಗ ಅಂತ ಒಂದಿದೆ, ಮತ್ತೆ ಇನ್ನೊಂದು ಲಿಂಗ, ಒಟ್ಟು 5 ಲಿಂಗಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಆ ಲಿಂಗದ ಹೆಸರು ಇನ್ನೊಂದು ಮಾರ್ಕಂಡೇಶ್ವರ ಲಿಂಗ. ನೋಡಿ, ಈ ತರ 5 ಲಿಂಗಗಳನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿ, ಈ ಸ್ಥಳದಲ್ಲಿ ಮತ್ತೆ ಇನ್ನೊಂದೇನಿದೆ ಅಂತಂದ್ರೆ, ಏನು ಗಂಗರು ಮತ್ತೆ ಚೋಳರು ಕಟ್ಟಿರುವ ಸೋಮೇಶ್ವರ ದೇವಾಲಯ ಇದೆ, ಮತ್ತೆ ತಲಕಾಡ್ ಇದೆ ಇದರಲ್ಲಿ ಸುತ್ತಮುತ್ತ ಅರ್ಧ ಕಿಲೋಮೀಟರ್ ದೂರದಲ್ಲಿ ಗುಂಜ ನರಸಿಂಹಸ್ವಾಮಿ ದೇವಾಲಯ ಇದೆ. ಈ ರೀತಿ ಅನೇಕ ದೇವಾಲಯಗಳಿದೆ. ದೇವಸ್ಥಾನದೊಳಗಡೆ ನೋಡಿ, ಚೌಡೇಶ್ವರಿ, ಚಂಡಿಕೇಶ್ವರಿ, ಕಾಮಾಕ್ಷಿ ಅಮ್ಮನವರು, ಗಣಪತಿ, ದಕ್ಷಿಣಾಮೂರ್ತಿ, ಈ ತರ ಅನೇಕ ದೇವಾಲಯಗಳು ಇದೆ ಸ್ನೇಹಿತರೆ. ನೋಡಿ, ಏನು ಈ ತ್ರಿವೇಣಿ ಸಂಗಮ ಅಂತಂದ್ರೆ ಎಲ್ಲೆಲ್ಲಿ ಸಂಗಮ ಅಂತಂದ್ರೆ ಅಲ್ಲೂ ಸಹ ಏನು ಗಂಗೆ, ಯಮುನೆ, ಸರಸ್ವತಿ ಗುಪ್ತಗಾಮಿನಿ, ಮತ್ತೆ ನಮ್ಮಲ್ಲೂ ಸಹ ಏನು ಕಬಿನಿ, ಮತ್ತೆ ಕಾವೇರಿ, ಮತ್ತೆ ಸ್ಫಟಿಕ ಸರೋವರ ಅಂತ ಹೇಳ್ತಾರೆ ಗುಪ್ತಗಾಮಿನಿಯಾಗಿ. ಎಲ್ಲವೂ ಸಹ ಏನು ನಮ್ಮ ಏನು ಯೋಗಿಗಳು, ಋಷಿಗಳು ಇವರೆಲ್ಲ ಇದ್ದಾರೆ, ನಮ್ಮ ದೇಹದಲ್ಲೇ ನಡೀತಾ ಇರ್ತದೆ ಅದು ಸದಾ. ಅದನ್ನ ನಾನು ಹಿಂದಿನ ವಿಡಿಯೋಗಳ ತಿಳಿಸ್ಕೊಟ್ಟಿದ್ದೀನಿ, ನಿಮ್ಗೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರಾ. ನೋಡಿ, ಮನುಷ್ಯನಿಗೆ 3 ತರ ಉಸಿರಾಡ್ತಾರೆ. ನೋಡಿ, ಎಡನಾಡಿ ಬಳ್ಳ ಏನು ಸೂರ್ಯನಾಡಿ, ಚಂದ್ರನಾಡಿ, ಸುಷುಮ್ನ ನಾಡಿ ಅಂತ ಹಿಂದೆಗಡೆ ಅಗ್ನಿ ನಾಡಿ ಓಡ್ತಾ ಇರ್ತದೆ. ಇದನ್ನೇ ಹೇಳ್ತಾ ಬಂದಿದ್ದಾರೆ, ನಿಮ್ಮ ದೇಹದೊಳಗೆ ಭಗವಂತ ಇದ್ದಾನೆ, ಅವನ್ನ ನೀವು ಅವನನ್ನ ಕಾಣ್ಬೇಕು ಅನ್ನೋದೇ ಏನು ಎಲ್ಲಾ ಜಾಗಗಳಲ್ಲೂ ತಿಳಿಸ್ಕೊಡ್ತಾ ಇರೋದು. ಇಲ್ಲಿ ಮುಳುಗೆದ್ದರಿಂದ ಏನು ಉಪಯೋಗ, ಅಲ್ಲಿ ಮುಳುಗಿದ ಪ್ರಯೋಜನ ಏನೂ ಇಲ್ಲ. ನಿಮ್ಮೊಳಗ್ ನೀವು ಕಂಡಾಗ ಭಗವಂತನ, ಅವಾಗ ನಿಮ್ಗೆ ಉಪಯೋಗ ಆಗುತ್ತೆ. ಎಲ್ಲೇ ಸರೋವರದಲ್ಲಿ ಎಲ್ಲಿ ಮುಳುಗಿದ್ರೂ ಸಹ ಏನು ಪ್ರಯೋಜನ ಇಲ್ಲ. ಏನ್ ನಮ್ಮ ಸರ್ಕಾರ ಇವಾಗ 3 ದಿನ ನಮ್ಗೆ ಇಲ್ಲಿ ಆಯೋಜನೆ ಮಾಡಿಕೊಟ್ಟಿದ್ದಾರೆ. 10ನೇ ತಾರೀಕು, 11ನೇ ತಾರೀಕು, 12ನೇ ತಾರೀಕು ನಮ್ಮ ದಕ್ಷಿಣ ಭಾರತದಲ್ಲೂ ಸಹ, ನಮ್ಮ ಕರ್ನಾಟಕದಲ್ಲೂ ಅದರಲ್ಲೂ ಅನೇಕ ಲಕ್ಷಾಂತರ ಜನ ಇಲ್ಲೂ ಸಹ ಹೋಗ್ತಾ ಇದ್ದಾರೆ. ಏನು ಮತ್ತೆ ಎಲ್ಲೋ ಜನ ಮರಳೋ ಜಾತ್ರೆ ಮರಳೋ, ಏನು ಅಲ್ಲಿ ಮೊದ್ಲ ಅಷ್ಟು ದೂರ ಹೋಗಕ್ಕಾಯ್ತಿರ್ಲಿಲ್ಲ. ಅದಕ್ಕೆ ಏನ್ ಮಾಡಿದ್ರು, ನಮ್ಮ ಏನು ದಕ್ಷಿಣದ ಸ್ವಾಮೀಜಿಗಳೆಲ್ಲ ಸೇರೋ 4-5 ಜನ, ನಮ್ಮ ಸಂಗಮ ಇಲ್ಲೇ ಇದೆಯಲ್ವಾ, ಇಲ್ಲೇ ಮಾಡೋಣ ಅಂತೇಳಿ ಮಾಡಿದ್ದಾರೆ. ಅದ್ರ ಹಿಂದೆ ಇರೋ ರಹಸ್ಯ ತಿಳಿಬೇಕು. ಏನು ನಾವೆಲ್ಲಾ ದೇವಸ್ಥಾನಗಳು ಹೋಗಿ ಬರೋದ್ರಿಂದ, ಅಲ್ಲಿರೋ ಇದೆಲ್ಲ ಜಾಗಗಳ ಬಗ್ಗೆ ತಿಳಿಯೋದ್ರಿಂದ, ದೇವಸ್ಥಾನ ಸುತ್ತೋದ್ರಿಂದ ಏನು ಬದಲಾವಣೆ ಆಗಲ್ಲ. ಅದ್ರ ಹಿಂದೆ ರಹಸ್ಯ ತಿಳಿಬೇಕು. ತಿಳಿದು
ಅದಕ್ಕೆ ಕರೆಕ್ಟಾಗಿ ಉಪಯೋಗ ಆಗೋ ರೀತಿನಲ್ಲಿ ಹೋಗ್ಬೇಕು. ಎಲ್ಲಾರು ಹೋಗಿ ಮುಳುಗ್ತಾರೆ, ನಾವು ಮುಳುಗೆದ್ದು ಬಂದು ಅಂತಂದ್ರೆ ಅದಕ್ಕೆ ಪ್ರಯೋಜನ ಇರ್ತದೆ ಹೇಳಿ? ಯಾವುದೇ ಪುಣ್ಯ ಕ್ಷೇತ್ರಗಳಿಗಾಗ್ಲಿ ಅಥವಾ ಯಾವುದೇ ಪುಣ್ಯ ತೀರ್ಥಗಳಿಗಾಗಿ ನೀರುಗಳಿಗಾಗ್ಲಿ ನಾವು ಹೋಗೋದ್ರಿಂದ ಯಾವುದು ಬದಲಾವಣೆ ಆಗೋದಿಲ್ಲ ನಮ್ಮ ಬದುಕಿನಲ್ಲಿ. ನಾವು ಬದಲಾವಣೆ ಆಗ್ಬೇಕು ಅಂತಂದ್ರೆ ನಾವು ನಮ್ಮಲ್ಲಿರುವಂತ ಅಹಂಕಾರನ ತ್ಯಜಿಸ್ಬೇಕು, ಜಾತಿ ಮತ ಪಂಥಗಳಿಂದ ಹೊರಗಡೆ ಬರಬೇಕು, ಎಲ್ಲವನ್ನು ಪ್ರೀತಿಸ್ಬೇಕು. ಭಗವಂತನ ಯೋಗ ಮಾರ್ಗ ಮತ್ತೆ ದಾನ ಧರ್ಮದಿಂದ ಮಾತ್ರ ಸ್ನೇಹಿತರೆ ನಮ್ಮ ಪಾಪ ಕರ್ಮಗಳೆಲ್ಲ ಕಳ್ಕೊಳಕ್ಕಾಗುತ್ತೆ. ಸುಮ್ಮನೆ ಎಲ್ಲ ಶಾಸ್ತ್ರಗಳು ಇದೆಲ್ಲ ಏನ್ ಮಾಡಿದಾರೆ ಅಂದ್ರೆ, ಚಿಕ್ಕ ಮಕ್ಳು ಏನ್ 10-15 ವಯಸ್ಸಲ್ಲಿ ಅವ್ರಿಗೆ ಗೊತ್ತಿರಲ್ವಲ್ಲ ದೇವರು ತಿಂಡ್ರು ಭಯ ಭಕ್ತಿ ಪೂಜೆ ಪುನಸ್ಕಾರ ಅಂದ್ರೆ, ಅವ್ರಿಗೆ ನಾವು ಅದನ್ನೆಲ್ಲ ಆಚರಣೆ ಮಾಡ್ಕೊಂಡ್ ಬಂದ್ರೆ ಬೆಳೆದಂತದ ಇದ್ರಲ್ಲಿ ಮುಂದೆ ಒರ್ಸ್ಕೊಂಡು ಹೋಯ್ತಾರೆ ಅಂತ ಈ ದೇವಸ್ಥಾನಗಳು ಇವೆಲ್ಲ ಆಚಾರ ವಿಚಾರಗಳೆಲ್ಲ ಇಟ್ಟಿರೋದು. 15 ವಯಸ್ಸು ದಾಟ್ತಾ ಇದ್ದಂಗೆ ಅವ್ನು ಸ್ವಲ್ಪ ಮಕ್ಕಳಿಗೆ, ಹೆಣ್ಮಕ್ಳಾಗ್ಲಿ ಗಂಡು ಹುಡುಗರಾಗ್ಲಿ ಬುದ್ಧಿ ಬೆಳೀತಾ ಹೋಗ್ತದೆ. ಅವಾಗ ನಿಜವಾದ ಭಗವಂತನ ಬಗ್ಗೆ ಇದನ್ನೆಲ್ಲ ಅರಿವು ಮೂಡಿಸ್ಕೊಳ್ತಾ ನಾವು ಹೋಗ್ಬೇಕು. ಅದಕ್ಕೋಸ್ಕರ ಇಷ್ಟೊಂದೆಲ್ಲ ಆಚರಣೆಗಳು ನಮ್ಮ ಹಿಂದೂ ಸನಾತನದಲ್ಲಿ ಇರೋದು. ಅದ್ರ ಹಿಂದೆಗಡೆ ಹಲವಾರು ರಹಸ್ಯಗಳು ಅಡಗಿದೆ. ನಮಗ್ ತಿಳಿಸೋರಿಲ್ಲ, ತಿಳಿದವ್ರಿದ್ರು ಅವ್ರು ಹೇಳೋದು ಯಾರು ಕೇಳೋದಿಲ್ಲ. ಈ ನಿಟ್ಟಿನಲ್ಲಿ ನಾವೆಲ್ಲ ಈ ತರ ಸಾಕ್ತಾ ಇದೀವಿ. ಆದ್ರೂ ಸಹ ನಮ್ಮ ಕರ್ನಾಟಕದಲ್ಲಿ ನಡೀತಿದೆ. ಅಷ್ಟು ದೂರ ಹೋಗಕ್ಕಾಗದೆ ಇರೋರು ಇಲ್ಲೂ ಸಹ ಹೋಗಿ ಏನು ಮುಳುಗಿ ಎದ್ದಿ ಬರೋಣ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಓಂ ನಮಃ ಶಿವಾಯ, ಶಿವಾಯ ನಮಃ, ಹರ ಹರ ಮಹಾದೇವ್. ಆತ್ಮ ನಮಸ್ಕಾರ ಎಲ್ಲರಿಗೂ.